ಹೆಲೋ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ಹರ್ಷದ್ ಕೋಟೇಶ್ವರ. ಇವತ್ತಿನ ಸ್ಪೆಷಲ್ ಏನಂದ್ರೆ ಫುಲ್ಜರ್ ಸೋಡಾ. ಎಲ್ಲರೂ ಕುಡ್ದಿರ್ಬೋದು ಮತ್ತೆ ಎಲ್ಲರೂ ಮನೆಯಲ್ಲಿ ತಯಾರಿಸಿ ಕುಡ್ದಿರ್ಬೋದು. ಆದ್ರೆ ಇವತ್ತು ನಾವು ಮಾಡ್ತಾ ಇರೋದು ಫುಲ್ಜರ್ ಸೋಡಾದಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನಂತ ತೋರಿಸ್ತೀನಿ ನಿಮಗೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ ಪುದೀನ, ಲೆಮನ್ ಮತ್ತೆ ಶುಂಠಿ, ಅಜ್ಜಿ ಶುಂಠಿ ಮತ್ತೆ ಈ ಮೆಣಸು. ನಾರ್ಮಲಿ ಎಲ್ಲರೂ ಈ ಮೆಣಸನ್ನು ಯೂಸ್ ಮಾಡಿ ಫುಲ್ಜರ್ ಸೋಡಾವನ್ನು ತಯಾರಿಸ್ತಾರೆ. ಆದರೆ ನಾವು ಇವತ್ತು ಮಾಡೋದು ಸ್ವಲ್ಪ ವಿಷಕಾರಿ ಆಗಿರುವ ಸ್ಪೈಸಿ, ಡೆಡ್ಲಿ ಸ್ಪೈಸಿ ಬೈಡಗಿ ಮೆಣಸುಗಳು. 3 ಬಣ್ಣದ ಮೆಣಸು ಇದು. ಇದಾಗಿ ಕುಂದಾಪುರದ ಬೈಡಗಿ ಮಿರ್ಚಿ, ಮತ್ತು ಇದಾಗಿ ಅದರಲ್ಲಿ ಬೇರೆ ಥರದ ಒಂದು ಬಿಳಿ ಬಣ್ಣದ ಮೆಣಸು. ನಾನು ಇದು ಜೀವನದಲ್ಲಿ ಫಸ್ಟ್ ನೋಡಿರೋದು ಕಪ್ಪು ಬಣ್ಣದ ಮೆಣಸು. ಈಗ ತನಕ ನಾನು ತಿಂದಿಲ್ಲ, ಈಗ ತನಕ ಇದರ ರುಚಿ ನನಗೆ ಗೊತ್ತಿಲ್ಲ. ಇವತ್ತು ನಾವು ಈ ಮೆಣಸು ಯೂಸ್ ಮಾಡಲ್ಲ, ಇದಾಗಿ ನಾರ್ಮಲ್ ಎಲ್ಲರೂ ಕೊಡ್ತೀರಾ. ಆದರೆ ಈ ಡೆಡ್ಲಿ ಮೆಣಸುಗಳನ್ನು ನಾವು ಇವತ್ತು ಹಾಕಿ ಒಂದು ಫುಲ್ಜರ್ ಸೋಡಾ ಮಾಡ್ತಿದ್ವಿ. ಪೇಸ್ಟ್ ಆಗಿದೆ, ಒಳ್ಳೆ ತರಹದ ಪೇಸ್ಟ್ ಆಗಿದೆ. ಇದು ಕುಡಿದ್ರೆ ಉಳಿಯುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ವಾರ್ನಿಂಗ್ ಕೊಡ್ತಾ ಇದೆ, ಮನೆಯಲ್ಲಿ ತಯಾರಿಸಬೇಡಿ. ಇದು ಸ್ವಲ್ಪ ಜೀವಕ್ಕೆ ಹಾನಿಕರ ಆಗುವ ಚಾನ್ಸಸ್ ಇದೆ. ಯಾರಿಗೆ ಪೈಲ್ಸಲ್ಲಿ ಇದ್ರೆ ಡೈರೆಕ್ಟ್ ಅಡ್ಮಿಟ್ ಮಾಡಬೇಕಿದೆ. ಖತರ್ನಾಕ್ ಸ್ಪೈಸಿ ಆಗಿದೆ. ಇದು ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇದೆ. ಈ ಮೆಣಸುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಹೇಗಿದೆ ನೋಡಿ. ನೋಡುವ, ಈಗ ಟ್ರೈ ಮಾಡುವ ಟೈಮಿಂಗ್ ಬಂದಿದೆ. 1-2 ಪೀಸ್ ಐಸ್ ಹಾಕೊಳ್ಳಿ, ಚಂದ ಮಾಡಿ. ಸೋಡಾ ಬೇಕು, ಒಳ್ಳೆ ಅಲ್ಲಾಡಿಸಿ ಟೇಸ್ಟ್ ಮಾಡುವ. ಫುಲ್ಜರ್ ಸೋಡಾ 1 ಸ್ಪೂನ್ ಈಗ ಪೇಸ್ಟ್ ಹಾಕ್ತಾ ಇದ್ದೀನಿ. ಡೆಡ್ಲಿ ಸ್ಪೈಸಿ ಸ್ಟಾರ್ಟ್ ಮಾಡಿ. ಹೆಚ್ಚು ಕುಡಿದ್ರೆ ಮತ್ತೆ ಸ್ಪೈಸಿ ಇದೆ ಕೂಡ. ಫುಲ್ಜರ್ ಸೋಡಾ ಸ್ಪೈಸಿ ಇದೆ, ಟ್ರೈ ಮಾಡಬೇಡಿ. ಹೆವಿ ಸ್ಪೈಸಿ ಇದೆ. ಸ್ವಲ್ಪ ಸ್ಪೈಸಿ ಕಮ್ಮಿ ಇದ್ರೆ ಒಳ್ಳೆ ಆಗ್ತದೆ. ಫಿನಿಶ್ ಮಾಡಲೇಬೇಕು. ಒಳ್ಳೆ ಆಗಿದೆ. ಮಾತ್ರ ಇದೆಯಲ್ಲ, ಸತ್ಯ ಹೇಳಿದ್ದೇನೆ, ಡೆಡ್ಲಿ ಸ್ಪೈಸಿ ಇದೆ, ಹೆವಿ ಸ್ಪೈಸಿ ಇದೆ. ಮಾತ್ರ ಮಿನ್ಸ್ ಅಂದರೆ ನಾನು ನಾರ್ಮಲ್ ಮಿನ್ಸ್ ಯೂಸ್ ಮಾಡೋದಲ್ಲ, ಗಾಂಧಾರಿ ಮಿನ್ಸ್ ಆಗಲಿ ಎಲ್ಲ ಸ್ಪೈಸಿ ಇದೆ. ಈಗ ಗುರುಗಳು ಟ್ರೈ ಮಾಡ್ತಾರೆ, ಅವರ ರಿಯಾಕ್ಷನ್ ನಾವು ನೋಡಬೇಕು. ಅವ್ರು ಟ್ರೈ ಮಾಡಿ ಏನು ಅಂತ ಹೇಳಬೇಕು. ಗುರುಗಳು ಈಗ ಪೇಸ್ಟನ್ನು ಹಾಕ್ತಾ ಇದ್ದಾರೆ. ಫುಲ್ಜರ್ ಸೋಡಾಗೆ ಬೇಕಾಗುವ ಸೋಡಾವನ್ನು ಅಲ್ಲಾಡಿಸ್ತಾ ಹಾಕ್ತಾ ಇದ್ದಾರೆ. ಈಗ ಅಲ್ಲಾಡ್ಸು ಪೂರ್ತಿ ಕುಡಿಬೇಕು, ಇಲ್ಲ ಅನ್ನೋಕ್ಕಿಲ್ಲ. ಸೋಡಾ ಖಾಲಿ ಮಾಡ್ಬೇಕು, ಚಾಲೆಂಜ್ ಹಾಗೆ. ಆಯ್ಲಿ ಫಿನಿಶ್ ಮಾಡೋದಿಲ್ಲ, ಫಿನಿಶ್ ಮಾಡ್ಬೇಕು. ಇದೇ ಪ್ರಯೋಜನ ಅಲ್ಲ. ಮೆಣಸಿನ ಪವರೇ ಹೋಗ್ತದೆ. ಸೋಡಾ ಹಾಕಿ ಕುಡಿ ನೀವು ರೋಡೆ. ಗುರುಗಳಿಗೆ ಏನಿಲ್ಲ, ಇದು ಮಕ್ಕಳ ಆಟ. ಇಂಥ ಸ್ಪೈಸಿಗಳನ್ನು ನೋಡಿಬಿಟ್ಟಿದ್ದಾರೆ. ಗುರುಗಳಿನ ಪರಿಸ್ಥಿತಿ ಸ್ವಲ್ಪ
ಹದಗೆಟ್ಟಿದೆ, ಪರಿಸ್ಥಿತಿ ಹದಗೆಟ್ಟಿದೆ. ಸಕ್ಕರೆ ಬೇಕಾ? ಫಿನಿಶ್ ಮಾಡಿ ಗುರುಗಳೇ, ಒಂದ್ ಚಮಚ ಹಾಕಿ ಕೊಡ್ತಾರೆ ನಿಮ್ಗೆ. ಪ್ರೈಸ್ ಇದೆ, ನಿಮ್ಗೆ ಪ್ರೈಸ್ ಇದೆ. ಮೆಣಸು, ಈ ಮೆಣಸುಗಳ ಪವರ್ ಅಂದ್ರೆ ಎಲ್ಲಿಂದ ಎಲ್ಲಿಂದ ಇಳಿದು ಸೀದಾ ಅಲ್ಲ ಹೊರ ಹೋಗ್ತದೆ. ಎಂತ ಗುರುಗಳು ಎಂತ ಹೇಳಿದೆ? ಸ್ಪೈಸಿ ಹೆಲ್ತಿ ಕಾಂಬಿನೇಷನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಜಾರ್ ಸೋಡಾ ಮಾಡಿ ಕುಡೀನಿ. ಹೆಚ್ಚು ಸ್ಪೈಸಿ ಆಗಬೇಡಿ. ಇಂಥ ಮೆಣಸುಗಳನ್ನು ತಾವು ದಯವಿಟ್ಟು ಯೂಸ್ ಮಾಡಬೇಡಿ. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಒಂಥರ ಟ್ವಿಸ್ಟ್ ಕೊಡುವ ಅಂತ. ತಾವು ನಾರ್ಮಲ್ ಸ್ಪೈಸಿ ಅನ್ನೋ ಮೆಣಸನ್ನು ಯೂಸ್ ಮಾಡ್ಬೋದು. ಒಳ್ಳೆಯದು ಜೀವಕ್ಕೆ. ಹೆಚ್ಚು ಸ್ಪೈಸಿ ಕುಡಿಬಾರ್ದು. ತುಂಬ ರುಚಿಯಾಗಿದೆ. ಸ್ಪೈಸಿ ಇಲ್ಲಿಂದ ಇಳಿದು ಎಲ್ಲ ಥರಗೆ ಹರಿದು ಹೋಗಿದೆ. ಸ್ವಲ್ಪ ಗುರುಗಳದ್ದು ನೀವು ರಿಯಾಕ್ಷನ್ ನೋಡಿರ್ಬೋದು. ಅವರ ಸ್ವಲ್ಪ ಸ್ಥಿತಿ ಹದಗೆಟ್ಟಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳಿಗೆ ನಾನು ಈಗ ಬರ್ತೀನಿ. ಅಷ್ಟಾಗ ನೀವು ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಬಟನನ್ನು ಒತ್ತಲು ಮರೆಯದಿರಿ. ಲೈಕ್, ಸಬ್ಸ್ಕ್ರೈಬ್. ಬಾಯ್.